ಜಗತ್ತನ್ನು ಬದಲಾಯಿಸಲು ನಾವು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರವೆಂದರೆ ಅದು ಶಿಕ್ಷಣ. ಶ್ರೀ ಈಶ್ವರ ಗ್ರಾಮೀಣ ಅಭಿವೃದ್ಧಿ ಶಿಕ್ಷಣ ಸಂಸ್ಥೆ ಇರಕಲ್ಲಗಡ ಅಡಿಯಲ್ಲಿ ಪ್ರಾರಂಭವಾದ ಶ್ರೀ ಈಶ್ವರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ 14ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಇದೇ ದಿನಾಂಕ 22 ಮಾರ್ಚ್ 2025 ಶನಿವಾರ ಸಂಜೆ 5:30ಕ್ಕೆ ಈಶ್ವರ ಶಾಲಾ ಆವರಣದಲ್ಲಿ ಜರುಗಲಿದೆ. ಶಾಲಾ ವಾರ್ಷಿಕೋತ್ಸವ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಶ್ರೀ ಈಶ್ವರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಈಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು, ಶಾಲಾ ಶಿಕ್ಷಕರು, ಸಿಬ್ಬಂದಿ ವರ್ಗ ಮತ್ತು ಮುದ್ದು ಮಕ್ಕಳು. ಇರಕಲ್ಲಗಡ. ಎಲ್ಲ ಗ್ರಾಮದ ಗುರು ಹಿರಿಯರಿಗೂ ನಮಸ್ಕರಿಸುತ್ತಾ, ಈ ಭಾಗದ ಆರಾಧ್ಯ ದೇವಿಯಾಗಿರ್ತಕ್ಕಂಥ ಶ್ರೀ ಗವಿಸಿದ್ದೇಶ್ವರನ ಮನದಲ್ಲಿ ಸ್ಮರಿಸುತ್ತಾ, ಇರ್ಕಲ್ಗಡ ಗ್ರಾಮದ ಶ್ರೀ ಮಾರುತೇಶ್ವರನ ಮನದಲ್ಲಿ ಸ್ಮರಿಸುತ್ತಾ, ಎಲಿಮಿಗೇರಿ ಗ್ರಾಮದ ಶ್ರೀ ಮಾರುತೇಶ್ವರನ ಮನದಲ್ಲಿ ಸ್ಮರಿಸುತ್ತಾ, ಇವತ್ತು 2025 ಅಂದರೆ ಇದೇ ಶನಿವಾರ 22/3/2025 ನಮ್ಮ ಶಾಲೆಯ 14ನೇ ವರ್ಷದ ಶಾಲೆಯ ವಾರ್ಷಿಕೋತ್ಸವಕ್ಕೆ ಎಂದಿನಂತೂ ಕೂಡ ತಮ್ಮೆಲ್ಲರಿಗೂ ಎಲ್ಲ ಸುತ್ತಮುತ್ತದ ಎಲ್ಲ ಗ್ರಾಮದ ಗುರು ಹಿರಿಯರು, ಸ್ನೇಹಿತರು, ಮಿತ್ರರು, ಪಾಲಕರು ಹಾಗೂ ಹಳೆಯ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಸುಮಾರು 2008ರಿಂದ 2011ರವರೆಗೆ 3 ವರ್ಷಗಳ ಕಾಲ ಬರೀ ಕೋಚಿಂಗ್ ಅನ್ನು ನಾವು ನಡೆಸಿ ಮತ್ತು ಶ್ರೀ ಈಶ್ವರ ಗ್ರಾಮೀಣ ಅಭಿವೃದ್ಧಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ 2011ರಿಂದ ಇದುವರೆಗೆ 14 ವರ್ಷಗಳ ಕಾಲ ನಾವು ಇವತ್ತು ಕಿರಿಯ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ಕೂಡ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ತೆಗೆದುಕೊಂಡು ಹಳ್ಳಿಯ ಒಂದು ಬಡ ವಿದ್ಯಾರ್ಥಿಗಳಿಗೆ ಸುತ್ತಮುತ್ತಲ ಗ್ರಾಮದಿಂದ ಏನು ಇವತ್ತು ಕೊಪ್ಪಳಕ್ಕೆ ಹೋಗಬೇಕಾಗಿತ್ತು ಆ ಎಲ್ಲ ವಿದ್ಯಾರ್ಥಿಗಳಿಗೆ ಕಮ್ಮಿ ಫೀಸಿನಲ್ಲಿ ಎಲ್ಲರಿಗೂ ಕೂಡ ಶಿಕ್ಷಣವನ್ನು ದೊರಕಬೇಕೆನ್ನುವ ಉದ್ದೇಶವನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ತಮ್ಮೆಲ್ಲರ ಆಶೀರ್ವಾದದಿಂದ ಈ ಸಂಸ್ಥೆಯನ್ನು 14 ವರ್ಷಗಳ ಕಾಲ ಇವತ್ತು ಯಶಸ್ವಿಯಾಗಿ ನಡೆಸಲಿಕ್ಕೆ ತಾವೆಲ್ಲರೂ ಸ್ಫೂರ್ತಿದಾಯಕವಾಗಿದ್ದೀರಿ. ಯಾಕಂದರೆ ಎಲ್ಲರೂ ಇವತ್ತು ನಮ್ಮೆಲ್ಲರಿಗೂ ತಾವೆಲ್ಲರೂ ಸಹಕಾರವನ್ನು ನೀಡುತ್ತಾ ಸಂಸ್ಥೆಗೆ ಹಿಂದೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ಗ್ರಾಮದವರು ಪ್ರೋತ್ಸಾಹವನ್ನು ನೀಡಿದ್ದೀರಿ. ಹಾಗಾಗಿ ಸುಮಾರು ಇಷ್ಟು ವರ್ಷಗಳ ಕಾಲ ಅಲ್ಪ ಅವಧಿಯಲ್ಲಿ ಇಷ್ಟು ಯಶಸ್ವಿ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳು 2007-8ರಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು MBBS ಅಲ್ಲಿ ಓದಿ ಇವತ್ತು MA PhDಗಳನ್ನು ಮಾಡಿ ಇವತ್ತು ಹಲವಾರು BAMS, ಅಗ್ರಿಕಲ್ಚರು, ಹಾರ್ಟಿಕಲ್ಚರು ಮುಂತಾದ ಒಂದು ಕೋರ್ಸಿನಲ್ಲಿ BEdಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಕಾರಣ ಏನಂದರೆ ಇವತ್ತು ಸಂಸ್ಥೆಯಲ್ಲಿ ಅಂಡರ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರು, ಎಲ್ಲ ಪಾಲಕರು ತಾವೆಲ್ಲರ ಸಹಕಾರದಿಂದ ಇವತ್ತು ಸಂಸ್ಥೆ ಉತ್ತಮವಾಗಿ ಬೆಳೆದಿದೆ. ಹಾಗಾಗಿ ಇವತ್ತೇನು ಶನಿವಾರ ದಿನ ನಮ್ಮ ಕಾರ್ಯಕ್ರಮ ಅಂದರೆ ಶಾಲೆಯ ವಾರ್ಷಿಕೋತ್ಸವ ನಡೀತದೆ. ಆ ಶಾಲೆಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಗ್ರಾಮದವರು, ಸುತ್ತಮುತ್ತಲ ಎಲ್ಲ ಗ್ರಾಮದವರು ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಿಗೂ ಸವಿನಯ ಪ್ರಾರ್ಥನೆ ಮತ್ತು ವಿನಂತಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಈಶ್ವರ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಇರ್ಕಲ್ಗಡ ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀ ಈಶ್ವರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಇರ್ಕಲ್ಗಡ ಶಾಲೆಯ 14ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವು ಇದೇ ದಿನಾಂಕ 22/3/2025 ಶನಿವಾರದಂದು ಸಂಜೆ 6 ಗಂಟೆಗೆ ಇರುತ್ತದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೇಗೆ ಸಪೋರ್ಟ್ ಮಾಡಿದ್ರಿ, ಇವತ್ತು ನಡೆದಿರುವಂತ ಮಕ್ಕಳ ಸಂಖ್ಯೆಯಿಂದ ಹಿಡಿದು ವಿವಿಧ ಒಂದು ಆಟೋಟ ಕಾರ್ಯಕ್ರಮಗಳಿಂದ ಹಿಡಿದು ಭೋಜನ ವ್ಯವಸ್ಥೆಯಿಂದ ಹಿಡಿದು ಈ ಒಂದು ಕೊನೆಯ ಆಟೋಟ ಕಾರ್ಯಕ್ರಮಗಳನ್ನ ಮುಗಿಸುವಂತ ಕಾರ್ಯದಲ್ಲಿ ತಾವೆಲ್ಲರೂ ಅತಿ ಹೆಚ್ಚು ಸಹಕಾರವನ್ನು ನೀಡಿದ್ದೀರಿ. ತಮ್ಮ ಸಹಕಾರ ಹೀಗೆ ಇರಲಿ ಅಂತ ಕೇಳ್ತಾ ನಮ್ಮ ಶಾಲೆಯ 14ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಇನ್ನೂ ಅತ್ಯಧಿಕ ಸಂಖ್ಯೆಯಲ್ಲಿ ತಾವು ಭಾಗವಹಿಸಿ ಆ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಗೊಳಿಸಬೇಕೆಂದು ನಾನು ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ನಮಸ್ಕಾರಗಳು.
ನಮಸ್ಕಾರ. ನನ್ನ ಹೆಸರು ಶಾಣಬಸವ ಚಿಲ್ಕಂಕಿ ಅಂತ ಹೇಳ್ಬಿಟ್ಟು ನಾನು ಈ ಶಾಲೆಯಲ್ಲಿ ಕಳೆದ 9 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಆರಂಭದಲ್ಲಿ ನಮ್ಮ ಶಾಲೆ LKG UKG 1ರಿಂದ 8ನೇ ತರಗತಿವರೆಗೂ ಇತ್ತು. ಆದ್ರೆ ಈ ವರ್ಷ ಶೈಕ್ಷಣಿಕ 2024-25 ಈ ವರ್ಷ ಏನಾಯ್ತು ಅಂದ್ರೆ ನಮಗೆ 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಅಪ್ರೂವಲ್ ಆಗಿದೆ. ಆ ಒಂದು ನಮ್ಮ ಗ್ರಾಮೀಣ ಮಟ್ಟದಲ್ಲಿ 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗೋದಕ್ಕೆ ತುಂಬಾನೇ ಕಷ್ಟ ಹೋಗ್ತಿದೆ. ಅದೇ ಒಂದು ಉದ್ದೇಶಕ್ಕೋಸ್ಕರ ಆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಅನುಕೂಲ ಆಗಲಿ ಅಂತಂದೇಳಿ ನಮ್ಮ ಸಂಸ್ಥೆಯ ಘನಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಸರ್ ಆರ್ಗುಡಿ ಅವರು ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿಲ್ಲ ಅಂತಂದೇಳಿ 9th ಮತ್ತು 10th ಒಂದು ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಒಗ್ಗೂಡಿಸಿಕೊಂಡು ನಮ್ಮ ಶಾಲೆಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಅಪ್ರೂವಲ್ ಅನ್ನು ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಅನೇಕ ತೊಂದರೆಗಳು, ವಾಹನದ ವ್ಯವಸ್ಥೆ ಆಗಿರ್ಬೋದು, ಹೋಗ್ಲಕ್ಕ ಪಟ್ಟಣಕ್ಕೆ ಹೋಗಿ ಕಲಿಯೋದಂದ್ರೆ ತುಂಬಾ ಕಷ್ಟ. ಅದಕ್ಕೋಸ್ಕರ ಆ ಒಂದು ಉದ್ದೇಶದಿಂದ ನಮ್ಮ ಶಾಲೆಯಿಂದಲೇ ವಾಹನಗಳ ವ್ಯವಸ್ಥೆ ಮಾಡಿ ಸುತ್ತಮುತ್ತಲು ಇರತಕ್ಕಂತ ಗ್ರಾಮಗಳಿಗೆ, ಯಾವ ಗ್ರಾಮಗಳಿಗೆ ಬಸ್ಸಿನ ಸೌಕರ್ಯವಿಲ್ಲವೋ ಅಂತ ಒಂದು ಕುಗ್ರಾಮಗಳಿಗೆ ಬಸ್ಗಳನ್ನ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿ ಅಲ್ಲಿಂದ ವಿದ್ಯಾರ್ಥಿಗಳನ್ನ ಕರೆತರ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮಲ್ಲಿ ಸ್ಮಾರ್ಟ್ ಕ್ಲಾಸ್ ನಮ್ಮ ಒಂದು ಶಾಲೆಯಲ್ಲಿ 7ರಿಂದ 8 ಸ್ಮಾರ್ಟ್ ಕ್ಲಾಸ್ಗಳನ್ನು ಕೂಡ ಅಳವಡಿಸಲಾಗಿದೆ. ಅವುಗಳು ಇವತ್ತಿನ ಈ ಒಂದು ಸಮಯದಲ್ಲಿ ಸಾಕಷ್ಟು, ಯಾಕಂದ್ರೆ ಮಕ್ಕಳಿಗೆ ಬಹಳಷ್ಟು ಕಾಂಪಿಟೇಟಿವ್ಸ್ ಬೇಕು. ಸ್ಪರ್ಧಾರ್ಥಿಗಳಾಗಿ ಕೇವಲ ವಿದ್ಯಾರ್ಥಿಗಳನ್ನ ಉತ್ತಮ ವಿದ್ಯಾರ್ಥಿಗಳಾಗಿಸದೆ ಒಂದು ಸ್ಪರ್ಧಾತ್ಮಕ ವ್ಯಕ್ತಿಗಳನ್ನಾಗಿ ಮಾರ್ಪಡುವಂತ ಉದ್ದೇಶದಿಂದ ಒಂದು ಲೈಬ್ರರಿಯನ್ನು ಕೂಡ ಮಾಡಿದ್ದೇವೆ. ಅದರಲ್ಲಿ ಸಾಕಷ್ಟು ಇವತ್ತೇನು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಬ್ಬ ಟೀಚರ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಅಥವಾ ಯಾವುದೇ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅವ್ರಿಗೆ ಅನುಕೂಲವಾಗ್ತಕ್ಕಂಥ CET ಆಗಿರ್ಬೋದು, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅವ್ರಿಗೆ ಅನುಕೂಲಕರವಾಗ್ತಕ್ಕಂಥ ಪುಸ್ತಕಗಳನ್ನ ನಮ್ಮ ಒಂದು ಗ್ರಂಥಾಲಯದಲ್ಲಿ ಅಳವಡಿಸಲಾಗಿದೆ. ಆ ಒಂದು ಎಲ್ಲಾ ಉಪಯೋಗವನ್ನು ನಮ್ಮ ಶಾಲೆ ವಿದ್ಯಾರ್ಥಿ 2024-25ನೇ ಸಾಲಿನ ಶ್ರೀ ಈಶ್ವರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳ ಹಬ್ಬ ಅಂದ್ರೆ ಶೈಕ್ಷಣಿಕ ವಾರ್ಷಿಕೋತ್ಸವ, ಶಾಲಾ ವಾರ್ಷಿಕೋತ್ಸವವನ್ನು ಇದೇ ಮಾರ್ಚ್ 22ರಂದು ಶನಿವಾರ ದಿವಸ ನಮ್ಮ ಒಂದು ಶಾಲೆಯಲ್ಲಿ ಸಾಯಂಕಾಲ 6ರಿಂದ ಆರಂಭಗೊಳ್ಳಲಿದೆ. ದಯಮಾಡಿ ನಮ್ಮ ಪಾಲಕ ಬಂಧುಗಳು, ನಮ್ಮ ಮುದ್ದು ವಿದ್ಯಾರ್ಥಿಗಳು ಮತ್ತು ಸುತ್ತಮುತ್ತಲಿನ ಗ್ರಾಮದವರು ಮತ್ತು ನಮ್ಮ ಹಳೆಯ ವಿದ್ಯಾರ್ಥಿಗಳು ಎಲ್ಲಾ ಮಕ್ಕಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮಲ್ಲಿಕಾರ್ಜುನ ಮಂಗಳಗಿ. ನಾ ಈ ಒಂದು ಶಾಲೆಯೊಳಗೆ ಸುಮಾರು 8 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ನಾವು ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸಂಸ್ಥೆ ಈಗ ಪ್ರೌಢಶಾಲೆ ಕೂಡ ಈ ಒಂದು ವರ್ಷದಲ್ಲಿ ಸೆಲೆಕ್ಟ್ ಆಗಿರೋದು ಕೂಡ ನಮಗೆ ಹೆಮ್ಮೆಯ ವಿಷಯ ಆಗಿದೆ. ಸುಮಾರು ವರ್ಷದಿಂದ ನಾನು ಇಲ್ಲಿ ನೋಡ್ತಾ ಇದ್ದೀವಿ, ಈ ಒಂದು ಗ್ರಾಮೀಣ ಭಾಗದಲ್ಲಿ ಸುತ್ತಲೂ ಹಳ್ಳಿ ಒಳಗೆ ಈ ಒಂದು ಇಂಗ್ಲಿಷ್ ಮೀಡಿಯಂನಲ್ಲಿ ಯಾವುದೇ ಒಂದು ಶಾಲೆ ಇಲ್ಲದೆ ಇರುವುದರಿಂದ ಈ ಒಂದು ಶಾಲೆಗೆ ವರದಾನ ಎಂದರೂ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು, ನಮ್ಮ ಕೈಯಲ್ಲೇ ಕಲ್ತಿರ್ತಕ್ಕಂಥ ಮಕ್ಕಳು ಇವತ್ತಿಗೆ BSc ನರ್ಸಿಂಗು, ಸೊ MBBS, ಆಮೇಲೆ ತೋಟಗಾರಿಕೆ ಇಲಾಖೆಯಲ್ಲಿ ಕೂಡ ಸೇವೆಯನ್ನು ಸಲ್ಲಿಸತಕ್ಕಂಥ ಮಕ್ಕಳನ್ನು ನಾವು ಈಗ ಕಾಣ್ತಾ ಇದ್ದೀವಿ. ಸೊ ಈ ಒಂದು ಸಂಸ್ಥೆಯಲ್ಲಿ ಕಲಿತಕ್ಕಂಥ ಮಕ್ಕಳು ಕೂಡ ಸುಮಾರು ಉನ್ನತ ಹುದ್ದೆಯಲ್ಲಿ ಹೋಗ್ತಾರ ಎಂಬ ಒಂದು ವಿಶ್ವಾಸ ನಮ್ಮಲ್ಲಿದೆ. ಯಾಕಂತಂದ್ರೆ ಇಲ್ಲಿನ ಶಿಕ್ಷಣ ಕೂಡ ಅಷ್ಟೇ ಚೆನ್ನಾಗಿ ನೀಡ್ತಾ ಇದ್ದೀವಿ. ಸೊ ಈ ಒಂದು ಶಾಲೆ ಹೆಸರು ಬಂದ್ಬಿಟ್ಟು ಶ್ರೀ ಈಶ್ವರ ಹೈಯರ್ ಪ್ರೈಮರಿ ಸ್ಕೂಲ್ ಇಳಕಲ್ಗಡ. ನಾವು ಸುಮಾರು 2018ರಿಂದ ಇಲ್ಲಿ ತನಕ ನಾನು ಇಲ್ಲಿ ಈ ಒಂದು ಶಾಲೆಯಲ್ಲಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಸೇವೆ ಸಲ್ಲಿಸುವುದರ ಪ್ರಯುಕ್ತ ನಮಗೂ ಕೂಡ ಬಹಳಷ್ಟು ಖುಷಿ ಇದೆ. ಇವತ್ತು ನಾವು ಹೋಗ್ತಕ್ಕಂಥ ದಾರಿಯಲ್ಲಿ ಮಕ್ಕಳು ನಮ್ಮನ್ನು ನಿಲ್ಲಿಸಿ, ಸರ್ ನಾವು ನಿಮ್ಮ ಸ್ಟೂಡೆಂಟ್ ಸರ್ ಅಂತ ಇದ್ದಾರಲ್ಲ, ಅದು ಒಂದು ಸಂಗತಿ, ಆ ಒಂದು ವಿಷಯವನ್ನು ಕೇಳ್ತಿದ್ರೆ ನಮಗೂ ಆಗ್ತಕ್ಕಂಥ ಸಂತೋಷ ಅಷ್ಟಿಷ್ಟಲ್ಲ. ಸೊ ಈ ಶಿಕ್ಷಕ ಎಂಬ ವೃತ್ತಿ ಯಾರೋ ಹೇಳ್ತಾ ಇದ್ದಾರೆ, ನಿಮಗೆ ಸಂಬಳ ಎಷ್ಟು ಕೊಡ್ತಾ ಇದ್ದಾರೆ, ನಿಮಗೆ ಸ್ಯಾಲ್ರಿ ಎಷ್ಟು ಕೊಡ್ತಾ ಇದ್ದಾರೆ, ತಿಂಗಳ ಎಷ್ಟು ಕೊಡ್ತಾ ಇದ್ದಾರೆ ಅಂತ ಇದ್ದಾರೆ. ನಾವು ಸಂಬಳ ಸಲುವಾಗಿ ನಾವು ಇಲ್ಲಿ ಒಂದು ಶಾಲೆಯಲ್ಲಿ ಬರ್ತಾ ಇಲ್ಲ, ಮಕ್ಕಳ ಉನ್ನತ ಒಂದು ವಿದ್ಯಾಭ್ಯಾಸ ಕಲಿಸೋಣ. ಆ ಮಕ್ಕಳು ನಮ್ಮನ್ನ ನಿಲ್ಲಿಸಿ ಮಾತಾಡಿ, ಸರ್ ನಾನು MBBS ಮಾಡ್ತಾ ಇದ್ದೀವಿ, ನಾವು ತೋಟಗಾರಿಕೆ ಇಲಾಖೆಯಲ್ಲಿ ಮಾಡ್ತಾ ಇದೀವಿ ಸರ್, ಕೆಲಸ ಓದ್ತಾ ಇದೀವಿ ಸರ್ ಅಂತಂದ್ರೆ ಅದೇ ನಮಗೆ ಸಂಬಳ ಅಂತ ಅನ್ಕೊಂಡವರು ನಾವು ಅಷ್ಟೊಂದು ನಿಸ್ವಾರ್ಥ ಸೇವೆಯಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ಈ ಒಂದು 2 ಮಾತು. My name is Manjunath. I'm from Obebandi. I conducted the social science and Kannada. My school name is Sri Ishwar Higher Primary and High School, Irikalgada.
ಈ ಶಾಲೆ ಬಗ್ಗೆ ನನ್ನ ಒಂದು ಕೆಲವೊಂದು ಅನಿಸಿಕೆ ಹೇಳ್ಬೇಕಂದ್ರೆ, ನಾನು ಈ ವರ್ಷ ಈ ಶಾಲೆಗೆ ಸೇರ್ಕೊಂಡಿದ್ದೀನಿ. ಅತ್ಯುತ್ತಮವಾದ ಒಂದು ಮೈದಾನವಿದೆ, ಹಾಗೂ ಎಲ್ಲ ಮಕ್ಕಳಿಗೆ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಇದೆ, ಹಾಗೂ ಸರಿಯಾದ ಸಮಯಕ್ಕೆ ಸರಿಯಾದ ವಿದ್ಯಾರ್ಥಿಗಳು ಕೂಡ ಈ ಶಾಲೆಗೆ ಬರ್ತಾ ಇದ್ದಾರೆ. ಹಾಗೂ ಎಲ್ಲ ಬೋಧಕ ವರ್ಗದವರು ಮತ್ತು ಬೋಧಕ ವರ್ಗ ಕೋಣೆಗಳು ಕೂಡ ತುಂಬಾ ಶುಚಿಯಾಗಿ ಹಾಗೂ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಇದೆಲ್ಲ ಕ್ರೆಡಿಟ್ ಯಾರಿಗೆ ಸಲ್ಬೇಕಂದ್ರೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಯುತ ನಾಗರಾಜ್ ಗುಡಿ ಅವರಿಗೆ ಸಲ್ಬೇಕಾಗುತ್ತೆ. ಯಾಕೆಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳ ಬಗ್ಗೆ ಅವರು ಒಂದು ಅಚ್ಚುಕಟ್ಟಾಗಿ ಗಮನವನ್ನು ವಹಿಸಿ ಈ ಶಾಲೆಯನ್ನು ಈ ರೀತಿಯಾಗಿ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಶಾಲೆ ತುಂಬಾ ಅನುಕೂಲ ಆಗಿದೆ. ಅಂದ್ರೆ ಸುತ್ತಮುತ್ತ ಇಲ್ಲಿ ಕಂಡು ಬರುವ ಎಲ್ಲ ಗ್ರಾಮಗಳಿಗೆ ಹಾಗೂ ಗ್ರಾಮೀಣ ಪ್ರದೇಶದ ಎಲ್ಲ ಮಕ್ಕಳಿಗೂ ತುಂಬಾ ಅನುಕೂಲವಾದ ಒಂದು ವ್ಯವಸ್ಥೆಯನ್ನು ಈ ಶಾಲೆ ಕಲ್ಪಿಸಿಕೊಟ್ಟಿದೆ. ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಶಾಲೆಯಲ್ಲಿ ಒಂದು ಶಾಲಾ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ವರ್ಷ ಅಂದ್ರೆ ಇದೇ ಶನಿವಾರ 22/3/2025 ನಾವು ಈ ಶಾಲೆಯಲ್ಲಿ ವಾರ್ಷಿಕೋತ್ಸವವನ್ನು ತುಂಬಾ ಅದ್ದೂರಿಯಾಗಿ ಸಂಭ್ರಮದಿಂದ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಎಲ್ಲ ಹಿರಿಯರು ಆ ಒಂದು ವಾರ್ಷಿಕ ಸಮ್ಮೇಳನಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ನಮಸ್ತೆ, ನಮ್ಮ ಹೆಸರು ಕಾಸಿಮ್ ಅಂತ ಹೇಳಿಬಿಟ್ಟು ಶ್ರೀ ಈಶ್ವರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಇರಕಲಗಡ. ಈ ಶಾಲೆಯಲ್ಲಿ ನಾನು ಕನ್ನಡ ಮತ್ತು ಪರಿಸರ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಈ ಶಾಲೆ ಬಗ್ಗೆ ಹೇಳ್ಬೇಕಂತಂದರೆ ಬಹುಮುಖ್ಯವಾಗಿ ಇಲ್ಲಿನ ಮಕ್ಕಳು ಅತ್ಯಂತ ಪ್ರತಿಭಾವಂತರಾಗಿದ್ದಾರೆ. ಮತ್ತು ಎಲ್ಲ ಮಕ್ಕಳು ಕೂಡ ತರಗತಿಗೆ ಮತ್ತು ಶಾಲಾ ಸಮಯಕ್ಕೆ ಅಂತಂದರೆ ಸಮಯವನ್ನು ಅತ್ಯಂತವಾಗಿ ಅಚ್ಚುಕಟ್ಟಿನ ರೀತಿ ಸದುಪಯೋಗ ಮಾಡಿಕೊಳ್ತಿದ್ದಾರೆ. ಆಮೇಲೆ ಇಲ್ಲಿ ವಾತಾವರಣ ಹೇಳ್ಬೇಕಂತಂದರೆ ಉತ್ತಮವಾದ ಪರಿಸರ ಇದೆ ಮತ್ತು ಉತ್ತಮವಾದ ಶಿಕ್ಷಕರ ವರ್ಗ ಇದೆ. ಅದೇ ರೀತಿ ಹೇಳ್ಬೇಕಂತ ಹಾಗೂ ಉತ್ತಮ ಕೊಠಡಿಗಳು ಕೂಡ ಇವೆ. ಇಲ್ಲಿ ನಾ ಹೇಳ್ತಕ್ಕಂಥ ಸಬ್ಜೆಕ್ಟ್ ಅಂದರೆ ಕನ್ನಡ. ಇದರಲ್ಲಿ ಮಕ್ಕಳು ಅಂತಂದ್ರೆ ಅದ್ಭುತವಾಗಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಹೇಳ್ಬೇಕಂತಂದ್ರೆ ಈ ವರ್ಷದಲ್ಲಿ ಹಲವಾರು ಎಕ್ಸಾಮ್ಗಳಲ್ಲಿ ಕಾಂಪಿಟೇಟಿವ್ ಮಾಡಿದ್ರಲ್ಲಿ ನಮ್ಮ ಮಕ್ಕಳು ಅತ್ಯಂತ ಅತ್ಯುನ್ನತವಾಗಿ ಮಕ್ಕಳು ಅಂಕಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಶಾಲೆಗೆ ಒಂದು ಕೀರ್ತಿ ತಂದಿದ್ದಾರೆ. ಇನ್ನು ಹೇಳ್ಬೇಕಂತಂದ್ರೆ ಇಲ್ಲಿನ ಶಿಕ್ಷಕರು ಕೂಡ ಅತ್ಯಂತ ಆತ್ಮೀಯವಾಗಿದ್ದು ಎಲ್ಲರೂ ಕೂಡ ಇದು ನಮ್ಮ ಶಾಲೆ, ಇದು ನಮ್ಮೆಲ್ಲರ ಶಾಲೆ ಅಂತೇಳಿ ಎಲ್ಲರೂ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಷ್ಟು ಹೇಳಲು ನಾನು ಇಷ್ಟಪಡುತ್ತೇನೆ. ದಿಸ್ ಇಸ್ ಆನಂದ್. ನಾನಿಲ್ಲಿ ಆಂಗ್ಲ ಮಾಧ್ಯಮ ಭಾಷಾ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಕಳೆದ 3 ವರ್ಷದಿಂದಲೂ ಇಲ್ಲೇ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ವಾತಾವರಣ ಚೆನ್ನಾಗಿದೆ ಮತ್ತು ಇಲ್ಲಿ ಪಠ್ಯೇತರ ಮತ್ತು ಪಠ್ಯ ಎರಡೂ ಚೆನ್ನಾಗಿದೆ. ಇಲ್ಲಿ ಮಕ್ಕಳ ವಾತಾವರಣ ಕಲೀಲಿಕ್ಕೆ ಯೋಗ್ಯವಾಗಿದೆ ಮತ್ತು ಇಲ್ಲಿ ಪರಿಸರನೂ ಕೂಡ ಚೆನ್ನಾಗಿದೆ. ಆಮೇಲೆ ನಾವೇನು ಕಲಿಸಲಿಕ್ಕೆ ಪ್ರಯತ್ನ ಪಡ್ತೀವೋ ಅದ್ರ ತಗ್ಗಾಗಿ ಇಲ್ಲಿ ಅಧ್ಯಕ್ಷರು ಕೂಡ ಮ್ಯಾನೇಜ್ಮೆಂಟ್ ಕೂಡ ಚೆನ್ನಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಾಲೆಯ ವಾತಾವರಣ ಹೇಗಿದೆ? ಇಲ್ಲಿ ವಾತಾವರಣ ಏನಾಗಿದೆ ಅಂತಂದ್ರೆ ಈ ಪರಿಸರಕ್ಕೆ ಹೊಂದ್ಕೊಂಡು ಹೋಗ್ತಕ್ಕಂಥದ್ದು. ಆಮೇಲೆ ಮಕ್ಕಳಿಗೆ ಇಲ್ಲಿ ಪಠ್ಯೇತರ ಚಟುವಟಿಕೆ ಮುಖಾಂತರನೇ ಕಲಿಸಲಾಗುತ್ತದೆ ಮತ್ತು ಡಿಜಿಟಲ್ ಶಿಕ್ಷಣನ ಇಲ್ಲಿ ಹೆಚ್ಚು ಇಲ್ಲಿ ಪಠ್ಯೇತರ ಚಟುವಟಿಕೆ ಮುಖಾಂತರ ಮತ್ತು ಡಿಜಿಟಲ್ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ನೀಡಲಾಗಿ ಅದ್ರ ಮುಖಾಂತರನೇ ಕಲಿಕೆಗೆ ಹೆಚ್ಚು ಒತ್ತು ಕೊಡಲಾಗ್ತದೆ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಯಶೋಧ ಅಂತ, ಸಹ ಶಿಕ್ಷಕಿಯಾಗಿ ಶ್ರೀ ಈಶ್ವರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ಈ ಒಂದು ಶಾಲೆಯಲ್ಲಿ ವಾಹನ ಸೌಲಭ್ಯವೂ ಇದೆ. ನುರಿತ ಶಿಕ್ಷಕರು ತುಂಬ ಅಚ್ಚುಕಟ್ಟಾಗಿ ಬೋಧನೆಯನ್ನು ಮಾಡುತ್ತಾರೆ. ಹಾಗೆ ಸುಂದರವಾದ ವಾತಾವರಣ ಕೂಡ ಇದೆ. ಕಟ್ಟಡಗಳು ಅಚ್ಚುಕಟ್ಟಾಗಿವೆ. ಅದೇ ರೀತಿಯಾಗಿ ವಿಡಿಯೋ ಕ್ಲಾಸ್ ಕೂಡ ಇದ್ದಾವೆ. ಆದಷ್ಟು ಈ ಒಂದು ಏರಿಯಾದಲ್ಲಿ ಈ ಸ್ಕೂಲು ತುಂಬ ಒಳ್ಳೆಯ ಒಂದು ಹೆಸರನ್ನು ಪಡೆದುಕೊಂಡಿದೆ. ನಿಮ್ಮ ಮಕ್ಕಳನ್ನು ಇಲ್ಲಿ ಕಳಿಸೋದ್ರಿಂದ ತುಂಬ ಒಂದು ಬುದ್ಧಿಶಕ್ತಿ ಇರ್ಬೋದು, ಅವರಲ್ಲಿ ಕೌಶಲ್ಯ ಇರ್ಬೋದು, ಆಮೇಲೆ ಅವರಲ್ಲಿ ಶಿಸ್ತು, ಸಂಯಮ ಎಲ್ಲದೂ ಪಡ್ಕೊಳ್ತಾರೆ ಅಂತ ನನ್ನ ಅನಿಸಿಕೆ. ಶ್ರೀ ಈಶ್ವರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾಹನಗಳ ಸೌಲಭ್ಯವೂ ಕೂಡ ಇದೆ. ಅದೇ ರೀತಿಯಾಗಿ ಡಿಜಿಟಲ್ ವಿಡಿಯೋ ಕ್ಲಾಸ್ ಕೂಡ ಪ್ರತಿಯೊಂದು ತರಗತಿಯಲ್ಲೂ ಕೂಡ ಇದ್ದಾವೆ. ಶಿಕ್ಷಕರು ಕೂಡ ಪ್ರತಿಯೊಂದು ಕ್ಲಾಸಿಗೆ ಕೂಡ ಸಬ್ಜೆಕ್ಟ್ ವೈಸ್ ಎಲ್ಲ ಟೀಚರ್ಸ್ ಕೂಡ ಅವರದೇ ಆದ ರೀತಿಯಲ್ಲಿ ಮಕ್ಕಳಿಗೆ ಮನಮುಟ್ಟುವ ಹಾಗೆ ಬೋಧನೆಯನ್ನು ಮಾಡುತ್ತಾರೆ. ಕಂಪ್ಯೂಟರ್ ತರಬೇತಿ ಕೂಡ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಆಟೋಟವನ್ನು ಆಡಿಸ್ಲಿಕ್ಕೆ ತುಂಬ ವಿಶಾಲವಾದಂಥ ಆಟದ ಮೈದಾನವೂ ಕೂಡ ಇದೆ. ಆಮೇಲೆ ಅದೇ ಥರ ಬೇರೆ ಬೇರೆ ಚಟುವಟಿಕೆಗಳಲ್ಲೂ ಕೂಡ ಮಕ್ಕಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸೋದಕ್ಕೆ ಎಲ್ಲ ಶಿಕ್ಷಕರು ಕೂಡ ತಮ್ಮದೇ ಆದಂತಹ ಒಂದು ವಿವಿಧ ರೀತಿಯಲ್ಲಿ ಬೋಧನೆಯನ್ನು ಮಾಡುತ್ತಾರೆ. ಶ್ರೀ ಈಶ್ವರ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಇರ್ಕಲ್ಗಡ ಮತ್ತು ಎಲಿಮಗೇರಿ. ನನ್ನ ಹೆಸರು ಅಕ್ಷತಾ. ನಾನು 2ನೇ ತರಗತಿಯಲ್ಲಿ ಪಾಠವನ್ನು ಮಾಡುತ್ತಿದ್ದೇನೆ. ನಾನು ಕನ್ನಡ ಮತ್ತು ಮ್ಯಾಥ್ಸ್ ಪಾಠವನ್ನು ಮಾಡ್ತೇನೆ.
ನಮ್ಮ ಶಾಲೆ ಇಡೀ ಇರ್ಕಲ್ಗಡದಾಗೆ ನಮ್ಮ ಶಾಲೆ ಉತ್ತಮ ಶಾಲೆಯಾಗಿದೆ ಮತ್ತು ಟೀಚರು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಪಾಠವನ್ನ ಮಾಡುತ್ತಾರೆ. ಮತ್ತೆ ಮಕ್ಕಳು ಅದೇ ರೀತಿ ಪ್ರೋತ್ಸಾಹವನ್ನ ಕೊಡ್ತಾರೆ. ನಾವು ಏನ್ ಹೇಳಿದ್ರು ಕೂಡ ಗ್ರಹಿಸ್ಕೊಂಡು ನಾವು ಯಾವುದೇ ಕೆಲಸವನ್ನು ಕೂಡ ಹೇಳಿದ್ರು ಕೂಡ ಅದೇ ರೀತಿ ಮಕ್ಕಳು ನಮ್ಗೆ ಉತ್ಸಾಹವನ್ನು ತುಂಬಕ್ಕೆ ಇನ್ನೂ ಹೆಚ್ಚು ಪಾಠ ಮಾಡಬೇಕು, ಇನ್ನೂ ತಿಳಿಸ್ಬೇಕು ಅನ್ನೋದು ಕೂಡ ಮಕ್ಕಳು ನೋಡಿದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ನಾನು ಇಲ್ಲಿ ಸತತವಾಗಿ 3 ವರ್ಷದಿಂದ ಕೆಲಸವನ್ನು ಮಾಡ್ತಿದ್ದೀನಿ. ನಂಗೆ 3 ವರ್ಷ ಆದ್ರೂ ಕೂಡ ಆ ರೀತಿ ಏನು ಅನ್ನಿಸಿಲ್ಲ. ಎಲ್ಲಾ ಮಕ್ಕಳು ಕೂಡ ವರ್ಷ ಎಷ್ಟು ಕೋಆಪರೇಟಿವ್ ಮಾಡ್ತಾರೆ, ಚೆನ್ನಾಗಿ ನಮ್ಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ. ಹಾಗೂ ಕೂಡ ಇಲ್ಲಿ ಟೀಚಿಂಗ್ ಮಾಡ್ತಿರೋ ಸರ್ಸು ಟೀಚರ್ಸು ನಮಗೆಲ್ಲ ಒಬ್ರಿಗೊಬ್ರು ಮಾತಾಡೋಕೆ ಸಹಾಯವನ್ನ ಮಾಡ್ತಾರೆ. ಎಲ್ಲದಕ್ಕೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಹೊಂದಿದೆ. ಸರ್ ಕೂಡ ನಾಗರಾಜ್ ಸರ್ ಕೂಡ ಹಾಗೆ ನಮ್ಗೆ ಏನ್ ತಿಳಿಸ್ಬೇಕು ಅದನ್ನೆಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ತಿಳಿಸ್ತಾರೆ. ಮಕ್ಕಳನ್ನು ಕೂಡ ಅಷ್ಟೇ ಕೇರ್ ಆಗಿ ಸರ್ ತಗೊಂತಾರೆ ಅವ್ರ ಬಗ್ಗೆ ಎಲ್ಲ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆ ಪ್ರತಿ ವರ್ಷವೂ ಒಂದೊಂದು ಹೊಸ ಆಯಾಮವನ್ನ ನಾವು ತೆಗೆದುಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಹೆಂಗ ನಾವು 9 ಮತ್ತು 10ನೇ ತರಗತಿಯನ್ನು ವಿಶೇಷವಾಗಿ ತೆಗೆದುಕೊಂಡು ಬಂದಿದೀವಲ್ಲ, ಹಾಗೆ ಪ್ರತಿ ವರ್ಷವೂ ನಮ್ಮ ನಾಗರಾಜ್ ಗುಡಿ ಸರ್ ಅವರು ತಲೆಯಲ್ಲಿ ಒಂದು ಹೊಸದನ್ನ ಅವ್ರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ನೋಡ್ರಿ, ಅವರು ಸಿಬ್ಬಂದಿ ವರ್ಗದವರನ್ನ ಅಂದ್ರೆ ಬೋಧಕ ವರ್ಗದವರನ್ನ ಯಾವ ರೀತಿಯಾಗಿ ಕಾಣ್ತಾರೆ ಅಂದ್ರೆ ಒಬ್ಬ ಸಹೋದರ ಸಹೋದರಿಯರ ಸಮಾನವಾಗಿ ಕಾಣ್ತಾರೆ. ಅವರು ಒಬ್ಬ ಅಧ್ಯಕ್ಷರಾಗಿ ನಮಗೆ ಟ್ರೀಟ್ ಮಾಡಲ್ಲ. ಅವರು ನೀಡುವಂತ ಸಲಹೆಗಳದವಲ್ಲ, ಅವು ಅತ್ಯಂತ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಾಗರಾಜ್ ಸರ್ ಅಧ್ಯಕ್ಷರಂತಂದು ಅವರು ಕಂಡು ಬರಂಗಿಲ್ಲ. ಅವರೊಬ್ಬ ಕೋ ವರ್ಕರ್, ನಮ್ ಕೂಡ ಕೆಲಸ ಮಾಡ್ತಾರೆ ಬಿಡಪ್ಪ ಅನ್ನೋ ರೀತಿ ವರ್ತನೆ ಮಾಡ್ತಾರೆ. ನಮ್ಮ ಶಾಲೆಯಲ್ಲಿ ಬೇಕಾಗಿರುವಂತ ಎಲ್ಲಾ ಸಹಾಯ ಸಹಕಾರವನ್ನ ನಾವು ಕೇಳಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ನಮ್ಗ ಕೊಟ್ಬಿಡ್ತಾರೆ. ನಿಮ್ಗೆ ಏನ್ ಬೇಕು ಕೇಳ್ರಿ, ಸಂಸ್ಥೆ ಒಟ್ಟು ಬೆಳಿಬೇಕು ಅಷ್ಟೇ, ಚೆನ್ನಾಗಿ ಬೆಳಿಬೇಕು, ಒಳ್ಳೆ ರೀತಿಯಿಂದ ಶಿಕ್ಷಣ ಸಿಗ್ಬೇಕು ಮಕ್ಕಳಿಗೆ ಅಂದ್ರೆ ಅವ್ರು ಏನಾದ್ರೂ ತಮ್ಮ ಸಮಸ್ಯೆಗಳನ್ನ ಬದಿಗಿಟ್ಟು ಈ ಸಂಸ್ಥೆಗೆ ಬೇಕಾಗಿರುವಂತ ಈ ಒಂದು ಸ್ಟಾಫ್ಗೆ ಬೇಕಾಗಿರುವಂತ ಸಹಾಯ ಸಹಕಾರವನ್ನು ಮಾಡ್ಕೊಂತ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಸಂಸ್ಥೆಯ ಹೆಮ್ಮೆ ಅಂದ್ರೆ ನಮ್ಮ ಸಂಸ್ಥೆಯ ಘನ ಮೆಟ್ಟಿಲುಗಳಂತ ಕರೆಯೋದು ನಾವು ಸ್ಟಾಫ್ಗಳನ್ನ. ಶಿಕ್ಷಕರು ಮತ್ತು ಶಿಕ್ಷಕಿಯರು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಇದು ನನ್ನ ಶಾಲೆ, ಇದು ನನ್ನ ವರ್ಗ, ಇದು ನಮ್ಮ ಮಕ್ಕಳು ಅಂತ ಮನೋಭಾವನೆಯಿಂದ ಅವರೆಲ್ಲರೂ ಅದ್ಭುತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಆ ಹಾರ್ಡ್ ವರ್ಕ್ ಮಾಡಿದ್ರಿಂದಾನೆ ಸರ್ ಒಂದು ಹಾರ್ಡ್ ವರ್ಕ್, ಸ್ಟಾಫ್ ಹಾರ್ಡ್ ವರ್ಕ್ ನಿಂದ ನಮ್ಮ ಈ ಒಂದು ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಕಾರಣವಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಯಾಕಂದ್ರೆ ಅವರು ಕೂಡ ಗ್ರಾಮೀಣ ಪ್ರತಿಭೆ, ಗ್ರಾಮೀಣ ಭಾಗದಿಂದ ಒಂದಾನೊಂದು ಕಾಲದಲ್ಲಿ ಶಿಕ್ಷಣದಿಂದ ವಂಚಿತರಾಗುವಂತ ಸಂದರ್ಭದಲ್ಲಿರುವಾಗ ದೂರದ ಧಾರವಾಡಕ್ಕೆ ಹೋಗಿ ಅವರು ಕಷ್ಟಪಟ್ಟು ಇನ್ನೊಬ್ರ ಕೈಯಾಗಿದ್ದು ಅಲ್ಲಿ ಅವರು ಓದಿ ಆ ಶಿಕ್ಷಣ ಪಡ್ಕೊಂಡ್ಬಂದು ಅವ್ರ ತಲೆಯಲ್ಲಿ ಏನಿತ್ತಂದ್ರೆ ನಾನು ನನ್ನ ಸ್ವಗ್ರಾಮವಾಗಿರುವಂತ ಒಬಳಬಂಡಿಗೆ ಹೋಗಿ ಸ್ವಗ್ರಾಮದ ಸುತ್ತಮುತ್ತಲ ಗ್ರಾಮಗಳ ವಿದ್ಯಾರ್ಥಿಗಳಿಗೆ, ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಏನಾದ್ರೂ ಒಂದು ಕಾಂಟ್ರಿಬ್ಯೂಷನ್ ನೀಡಬೇಕು ಅನ್ನೋದು ಅವ್ರ ತಲೆಯಾಗಿತ್ತು ಸರ್. ಅದಕ್ಕೆ ಅವರು ಧಾರವಾಡದಿಂದ ಒಂದು ಎಜುಕೇಶನ್ ಮುಗಿಸ್ಕೊಂಡ್ಬಂದು ಭಾಗ್ಯನಗರದಲ್ಲಿ ಏನ್ ಮಾಡ್ತಾರೆ, ಟ್ಯೂಷನ್ ಕ್ಲಾಸ್ ಅನ್ನ ಮಾಡಿದ್ರು. ಆ ಟ್ಯೂಷನ್ ಕ್ಲಾಸ್ ಅನ್ನ ಮಾಡಿ ತರುವಾಯ ಇರ್ಕಲ್ಗಡಕ್ಕೆ ಬಂದು ಏನ್ ಮಾಡ್ತಾರೆ, ಇಲ್ಲಿ ಕೂಡ ಟ್ಯೂಷನ್ ಕ್ಲಾಸ್ ಅನ್ನ ಆರಂಭ ಮಾಡಿದ್ರು. ಆ ಟ್ಯೂಷನ್ ಕ್ಲಾಸ್ ಆರಂಭ ಮಾಡಿದಾಗ ನೂರಾರು ವಿದ್ಯಾರ್ಥಿಗಳು ಅವರ ಒಂದು ಬೋಧನೆಗೆ ಮಾರು ಹೋಗಿ, ಸರ್ ನಾವು ನಿಮ್ ಊಟ ಕಲಿಯಕ್ ಬರ್ತೀವಿ, ನೀವು ಚೆನ್ನಾಗಿ ಹೇಳ್ಕೊಡ್ತೀರಿ ಅಂತಂದು ಅವ್ರಿಗೆ ಒಂದು ಹೋಗೊಟ್ಟು ಆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಮಕ್ಕಳು ಬಂದಿದ್ರಿಂದ ಮುಂದೊಂದು ದಿನ ಈ ತಟ್ಟಿ ಶಾಲೆಯನ್ನ ಆರಂಭ ಮಾಡ್ತಾರೆ ಸರ್. ಆ ತಟ್ಟಿ ಶಾಲೆಯಲ್ಲಿ ನೂರಾರು ಮಕ್ಕಳು ಗಿಳಿಗಳಾಗಿ ಕಲರವನ್ನ ಕೇಳ್ತಾರೆ. ನಾನು 2012ರಲ್ಲಿ ಬಂದಾಗ ತಟ್ಟಿ ಶಾಲೆ ಸರ್, ನಾನು LKG UKG 1ನೇ ತರಗತಿ ಅಷ್ಟೇ ಸರ್ ಅವಾಗಿತ್ತು, ಉಳಿಕೆದ ಕ್ಲಾಸ್ಗಳು ಇದ್ದಿಲ್ಲ. ಪ್ರತಿ ವರ್ಷ ಒಂದೊಂದು ಕ್ಲಾಸ್ ವೇರಿಯೇಷನ್ ಆಗ್ತಾ ಹೋಯ್ತು. ಮತ್ತೆ ಆ ತಟ್ಟಿ ಶಾಲೆ ಆದ್ಮೇಲೆ ಮುಂದೆ ಈ ಒಂದು ಶಾಲೆಯ ಮುಂಭಾಗದಲ್ಲಿ ನಾವು ಬಿಲ್ಡಿಂಗ್ ನಲ್ಲಿ ಮಾಡ್ತಾ ಇದ್ವಿ. ಈಗ ಮತ್ತೆ ಈ ಜಾಗವನ್ನು ಖರೀದಿ ಮಾಡಿ ಈ ಬಿಲ್ಡಿಂಗ್ ಗಳನ್ನೆಲ್ಲ ನಿರ್ಮಾಣ ಮಾಡಿ, ಕಟ್ಟಡಗಳ ಕಾರ್ಯಗಳನ್ನ ನಿರ್ಮಾಣ ಮಾಡಿ ಮತ್ತೇನ್ ಮಾಡ್ತಾರೆ ಅವರು, ಆ ಸುತ್ತಮುತ್ತಲ ಗ್ರಾಮದ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಟ್ಟರು. ಆ ವಿದ್ಯಾರ್ಥಿಗಳಿಗೆ ಕಲಿಸ್ಲಿಕ್ಕೆ ಶಿಕ್ಷಕರು ಬೇಕಲ್ವಾ, ಆ ಶಿಕ್ಷಕಿಯರನ್ನ ಅವ್ರು ಏನ್ ಮಾಡ್ತಾರೆ, ವಿಸಿಟ್ ಮಾಡಿದ್ರು. ವಿಸಿಟ್ ಮಾಡಿ ಬರ್ರಿ ನೀವು ನಮ್ಮ ಶಾಲೆಗೆ ಬರ್ರಿ, ನೀವು ಕಲಿಸ್ಕೊಡಿ, ಏನಾದ್ರೂ ಒಂದು ಹೇಳ್ಕೊಡ್ರಿ ಮಕ್ಕಳಿಗೆ ಅಂತಂದು ಅವ್ರು ಏನೇ ಆಗ್ಲಿ, ನಿಮ್ ಕ್ವಾಲಿಫಿಕೇಶನ್ ಕೇಳಲ್ಲ, ಏನು ಕೇಳಲ್ಲ, ಬರ್ರಿ ನಮ್ಮ ಶಾಲೆಗೆ, ಡಿಗ್ರಿ ಆಗೈತೆ ಸರ್, B.Ed ಆಗೈತೆ ಸರ್, MA ಆಗೈತೆ ಸರ್, M.Ed ಆಗೈತೆ, ಆಯ್ತು ಬರ್ರಿ, ನೀವೊಂದು ಕೆಲಸ ಮಾಡ್ರಿ, ಫಸ್ಟ್ ನಮ್ಮ ಶಾಲೆಗೆ ಒಂದು ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ರಿ ಅಂತ ಅವಕಾಶ ಕೊಟ್ರು. ಅಂತ ಒಂದು ಸದಾವಕಾಶವನ್ನ ನಾನು ಕೂಡ ಪಡ್ಕೊಂಡಿ ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಕಳೆದ 14 ವರ್ಷಗಳ ಹಿಂದೆ ಶ್ರೀ ಈಶ್ವರ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಎಂಬ ಹೆಸರಿನಲ್ಲಿ ಪ್ರಾರಂಭವಾದ ನಮ್ಮ ಸಂಸ್ಥೆಯ ಅಡಿಯಲ್ಲಿ ಶ್ರೀ ಈಶ್ವರ ಕಿರಿಯ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆ ಎಂದು ಹೆಸರಾಗಿ ಇವತ್ತಿಗೆ 14 ವರ್ಷಗಳು ಕಳೆದವು. ಮೊಟ್ಟ ಮೊದಲ ಬಾರಿಗೆ ನಮ್ಮ ಶಾಲೆಗೆ ತಟ್ಟಿ ಶಾಲೆ ಎಂದೇ ಹೆಸರು ಬೆಳೆದು ಬಂದಿದೆ. ಅದರ ನಂತರವಾಗಿ ನಮ್ಮ ಶಾಲೆ
ಪೂರ್ವ ಪ್ರಾಥಮಿಕ ಮತ್ತು ಕಿರಿಯ ಪ್ರಾಥಮಿಕ ಶಾಲೆ ಎಂದು ಹೆಸರಾಯಿತು. ಅದರ ನಂತರ 2016-17ನೇ ಸಾಲಿನಲ್ಲಿ ನಮ್ಮ ಶಾಲೆ ಈಶ್ವರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಹೊರಹೊಮ್ಮಿತು. ಹಾಗಾದ್ರೆ ಪ್ರಸ್ತುತ ವರ್ಷದಲ್ಲಿ ನಮಗೆ 2025-26ನೇ ಸಾಲಿಗೆ ನಮ್ಮ ಶಾಲೆಯ ಹೆಸರು ಶ್ರೀ ಈಶ್ವರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎಂದು ಹೆಸರುವಾಸಿಯಾಗಿ ಮುಂದೆ ಒಂದು 2025 ಮತ್ತು 26ನೇ ಸಾಲಿಗೆ 9 ಮತ್ತು 10ನೇ ತರಗತಿಗೆ ನಮಗೆ ಪರವಾನಗಿ ಸಿಕ್ಕಿದೆ. ಇಷ್ಟೇ ವಿಷಯ ತಮಗೆ ತಿಳಿಪಡಿಸೋದೇನಪ್ಪ ಅಂತಂದ್ರೆ ಆ ಒಂದು 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಯಾರಾದರೂ ಒಂದು ಶಿಕ್ಷಣವನ್ನು ಕೊಡ್ಲಿಕ್ಕೆ ಆಸಕ್ತ ಹೊಂದಿದ್ರಿ ಅಂದ್ರ ತಮ್ಮೆಲ್ಲ ಒಂದು ಮಕ್ಕಳನ್ನ ನಮ್ಮ ಸಂಸ್ಥೆಗೆ ದಾಖಲು ಮಾಡಿ ನಮ್ಮ ಸಂಸ್ಥೆಯಿಂದ ನೀಡಲ್ಪಡುವಂತ ಒಂದು ಶಿಕ್ಷಣವನ್ನ ಆ ಮಕ್ಕಳಿಗೆ ನೀಡ್ರಿ ಅಂತಂದು ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ, ಅದ್ರ ಜೊತೆಗೆ ಆ ಒಂದು ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಾವು 9 ಮತ್ತು 10ನೇ ತರಗತಿಗೆ ದಾಖಲು ಮಾಡಿಕೊಳ್ತಾ ಇದ್ದೀವಿ. ಕಾರಣ ಇಷ್ಟೇ, ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಎಲ್ಲರೂ ಶಿಕ್ಷಣದಿಂದ ವಂಚಿತರಾಗಬಾರದು, ಪ್ರತಿಯೊಬ್ಬರಿಗೂ ಶಿಕ್ಷಣ ದೊರೆಯಬೇಕು ಅನ್ನೋದು ನಮ್ಮ ಸಂಸ್ಥೆಯ ಘನಾಧ್ಯಕ್ಷರಾಗಿರುವಂತ ನಾಗರಾಜ್ ಗುಡಿ ಸರ್ ಅವರ ಮತ್ತು ನಮ್ಮೆಲ್ಲರ ಆಶಯ. ಅದಕ್ಕಾಗಿ ತಾವು ತಮ್ಮ ಮಕ್ಕಳಾಗಿರ್ಬೋದು, ತಮ್ಮ ಸಂಬಂಧಿಕರ ಮಕ್ಕಳಾಗಿರ್ಬೋದು, ಸುತ್ತಮುತ್ತಲ ಗ್ರಾಮದ ಎಲ್ಲಾ ಒಂದು 9 ಮತ್ತು 10ನೇ ತರಗತಿಯಲ್ಲಿ ಓದುವಂತ ಮಕ್ಕಳಿಗೆ ಯಾರಿಗಾದ್ರೂ ಆಂಗ್ಲ ಮಾಧ್ಯಮದಲ್ಲಿ ಆಸಕ್ತಿ ಇತ್ತಂದ್ರ ಓದ್ಲಿಕ್ಕೆ ಅವರು ನಮ್ಮ ಶಾಲೆಗೆ ಯಾವಾಗಾದ್ರೂ ಬಂದು ವಿಸಿಟ್ ಮಾಡ್ಬೋದು. ಅಂಥವ್ರಿಗೆ ನಮ್ಮ ಶಾಲೆಗೆ ದಾಖಲಾತಿಗೆ ಅವಕಾಶವನ್ನು ಕೊಟ್ಟು ಅವರಿಂದ ಕಡಿಮೆ ಶುಲ್ಕವನ್ನ ಪಡೆದುಕೊಂಡು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿಯೇ ಅತ್ಯಂತ ಕಡಿಮೆ ಶುಲ್ಕವನ್ನ ತೆಗೆದುಕೊಂಡು ಶಿಕ್ಷಣವನ್ನು ನೀಡುವಂತ ಶಾಲೆ ಯಾವ್ದಾದ್ರೂ ಇದೆ ಅದು ನಮ್ಮ ಈಶ್ವರ ಶಾಲೆ ಅಂತ ಹೇಳಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಅದಕ್ಕೆ ಮತ್ತೊಮ್ಮೆ ಪಾಲಕರಲ್ಲಿ ವಿನಂತಿ ಏನಪ್ಪಾ ಅಂದ್ರೆ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಯಾರಿಗಾದ್ರೂ ಆಸಕ್ತಿ ಇತ್ತು ಆಂಗ್ಲ ಮಾಧ್ಯಮದಲ್ಲಿ ಓದ್ಲಿಕ್ಕೆ ಅಂದ್ರೆ ಅವರು ನಮ್ಮ ಶಾಲೆಗೆ ವಿಸಿಟ್ ಮಾಡಿ ತಮ್ಮ ದಾಖಲೆಗಳನ್ನ ತಂದು ಒಂದು ನಮ್ಮ ಶಾಲೆಗೆ ಹೆಸರನ್ನ ಒಂದು ಹಚ್ಚಬಹುದು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಹೌದು ಸರ್, ಈಗ ಈ ಪ್ರಶ್ನೆ ಕಳೆದ 12 ವರ್ಷಗಳಿಂದ ಎಲ್ಲರೂ ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಶಾಲೆಯಲ್ಲಿ ಈ ಗಿಡ ಮರಗಳು ಇದ್ದಿಲ್ಲ ಸರ್. ಸುಮಾರು 2004-05ರಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಒಂದು ಗಿಡಗಳನ್ನ ನೆಡಬೇಕೆಂಬ ಸಂಕಲ್ಪ ಮಾಡಿದ್ವಿ. ಅವಾಗ್ಲೇ ಇತ್ತು, ಇನ್ನು ಶಾಲೆ ಇದ್ದಿಲ್ಲ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಶಾಲೆ 2012ರಲ್ಲಿ ಪ್ರಾರಂಭ ಆಯ್ತು, 11-12ರಲ್ಲಿ. ಹಾಗಾದ್ರೆ ನಾವು 13-14ರಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡ್ವಿ. ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ಸರ್ ಏನ್ ಮಾಡಿದ್ರು ಅಂದ್ರೆ ನಮ್ಮ ಶಾಲೆ ಒಳಗೆ ಏನಾದ್ರೂ ಗಿಡ ಮರಗಳನ್ನ ಹಚ್ಬೇಕು, ಯಾಕಂದ್ರೆ ಅವರು ಪರಿಸರ ಪ್ರೇಮಿಗಳು, ಪರಿಸರ ಅಂದ್ರೆ ಅವ್ರಿಗೆ ಬಹಳ ಇಷ್ಟ. ಆ ಗಿಡ ಮರಗಳ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ, ಕಡು ಬಡವರ ಮಕ್ಕಳ ಬಗ್ಗೆ ಅಂದ್ರೆ ಅವರಿಗೆ ಬಹಳ ತುಂಬ ಹೃದಯದ ಆಸಕ್ತಿ. ಅದಕ್ಕ ಒಂದು ಸಂಕಲ್ಪ ಮಾಡಿದ್ವಿ ನಾವು 2013-14ರಲ್ಲಿ. ಇಲ್ಲ, ನಮ್ಮ ಶಾಲೆ ಒಳಗೆ ಆವರಣದಲ್ಲಿ ಗಿಡ ಮರಗಳನ್ನ ನೆಟ್ರೆ ಯಾವ ರೀತಿಯಾಗಿರುತ್ತೆ. ಈಗ ಎಲ್ಲಾ ಸ್ಟಾಫ್ಗಳು ಮತ್ತು ಸರ್ ವಿಚಾರ ಮಾಡಿ ಬೇರೆ ಬೇರೆ ಒಂದು ಗಿಡ ಮರಗಳನ್ನ ನೆಡೋಣ ಅಂತಂದ್ರೆ, ಆದ್ರೆ ಸರ್ ಏನ್ ಮಾಡಿದ್ರು, ಇಲ್ಲ ಕಲ್ಪವೃಕ್ಷ ಎಂದು ಹೆಸರುವಾಸಿಯಾಗಿರುವಂತ ತೆಂಗಿನ ಮರವನ್ನ ನೆಟ್ರೆ ಹೆಂಗಿರುತ್ತೆ ಅಂತಂದು ಅವ್ರು ನಮ್ಮ ಒಂದು ಮುಂದೆ ಇಟ್ರು. ಆಯ್ತು ಸರ್, ನೀವು ಆ ಒಂದು ಹೆಜ್ಜೆಯನ್ನು ಇಟ್ಟಿದ್ರಲ್ಲ, ಆ ಹೆಜ್ಜೆಗೆ ನಾವು ಸಪೋರ್ಟ್ ಮಾಡ್ತೀವಿ, ಹಚ್ಚೋಣ ಅಂತಂದ್ವಿ. ನಾವು ಕೊಪ್ಪಳಕ್ಕೆ ಹೋಗಿ ಗಿಡ ಮರಗಳನ್ನ ತಂದ್ವಿ, ಸಾಲಾಗಿ ಅಷ್ಟು ನೆಟ್ವಿ ಸರ್. ನೆಟ್ಟಂತ ಎಲ್ಲಾ ಗಿಡಗಳು ಯಾವುದೋ ಒಂದು ವಿಷಯ ಹೋಗ್ಲಾರ್ದ ಎಲ್ಲವೂ ಇವತ್ತು ಏನಾಗ್ಯಾವ, ಹೆಮ್ಮರವಾಗಿ ಬೆಳೆದು ನಿಂತವ. ಅದಕ್ಕೆ ಕಾರಣ ನಮ್ಮ ನಾಗರಾಜ್ ಸರ್ ಮತ್ತು ನಮ್ಮೆಲ್ಲರ ಪರಿಶ್ರಮದಿಂದ ಇವತ್ತು ನಮ್ದು ಪರಿಸರ ಮಿತ್ರ ಶಾಲೆ ಅಂತಂದು ಹೆಸರು ಪಡ್ಲಿಕ್ಕೆ ಕಾರಣವಾಗಿದೆ ಸರ್. ಎಷ್ಟು ಜನ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ? ಪ್ರಸ್ತುತ 2024-25ನೇ ಸಾಲಿನಲ್ಲಿ ಸರ್ 401 ವಿದ್ಯಾರ್ಥಿಗಳು ಇವತ್ತು ಅಭ್ಯಾಸ ಮಾಡಕತ್ತಿದ್ದಾರೆ. ಅದರಲ್ಲಿ ನಾವು LKG ಇಂದ ಹಿಡಿದು 8ನೇ ತರಗತಿಯ ಮಕ್ಕಳು 401 ಮಕ್ಕಳಿದ್ದಾರೆ. ಅದ್ರ ಜೊತೆಗೆ ನಮ್ದು ಈಶ್ವರ ನವೋದಯ ಕೋಚಿಂಗ್ ಸೆಂಟರ್ ಅಂತ ಇದೆ ಸರ್. ಬೆಳಗಿನ ಅವಧಿ ಮತ್ತು ಸಂಜೆಯ ಅವಧಿ ಶಾಲೆಯ ವೇಳೆಯನ್ನ ಹೊರತುಪಡಿಸಿ ನಾವು ಮಕ್ಕಳಿಗೆ ವಿಶೇಷವಾಗಿ ಎಕ್ಸ್ಟ್ರಾ ಜ್ಞಾನವನ್ನ ನೀಡಬೇಕೆಂಬ ಉದ್ದೇಶದಿಂದ ಪ್ರತಿ ಕಡಬಡವರ ಮಕ್ಕಳು ಕೂಡ ಬೇರೆ ಬೇರೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿ ಹೋಗ್ಬೇಕನ್ನೋ ಒಂದು ಆಶೆಯಿಂದ ಮತ್ತು ಪೇರೆಂಟ್ಸ್ ಒತ್ತಡ ನಮಗೆ ಬಿತ್ತು. ಇಲ್ಲ ಸರ್, ನೀವು ಕೋಚಿಂಗ್ ಕೊಟ್ರೆ ನಮ್ಮ ಮಕ್ಕಳು ಪಾಸ್ ಆಗ್ತಾರೆ ಅಂತಂದು ಅವರು ಹೇಳಿದ್ರಿಂದ ನಾವೆಲ್ಲರೂ ಚರ್ಚೆ ಮಾಡಿ ಸರ್ ಒಂದು ಆಶಯ, ಇಲ್ಲ ನಾವು ಕೂಡ ವಿವಿಧ ವಸತಿ ಶಾಲೆಗಳಿಗೆ ಮಕ್ಕಳನ್ನ ಆಯ್ಕೆ ಮಾಡಿ ಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ 3 ತಾಸು, ಸಂಜೆ 5 ಗಂಟೆಯಿಂದ 7 ಗಂಟೆ 2 ತಾಸು, ಒಟ್ಟು ಬೆಳಗ್ಗೆ ಮತ್ತು ಸಾಯಂಕಾಲ ಆ ಒಂದು ಶಾಲೆಯ ವೇಳೆಯನ್ನು ಹೊರತುಪಡಿಸಿ ಆ ಮಕ್ಕಳಿಗೆ ಜವಾಹರ್ ನವೋದಯ ವಿದ್ಯಾಲಯ, ಆದರ್ಶ ವಿದ್ಯಾಲಯ, ಮೊರಾರ್ಜಿ ದೇಸಾಯಿ, ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ, ಅಂಬೇಡ್ಕರ್ ವಸತಿ ಶಾಲೆ, ಮುದ್ದೇನಹಳ್ಳಿ, ಹೀಗೆ ಯಾವುದೇ ಇರ್ಬೋದು ವಿವಿಧ ವಸತಿ ಶಾಲೆಗಳಿಗೆ ಪ್ರವೇಶ ಪೂರ್ವ ತರಬೇತಿಯನ್ನು ನಾವು ನೀಡ್ತಾ ಇದ್ದೀವಿ ಸರ್. ಇವತ್ತಿಗೆ ಸುಮಾರು ನಮ್ಮ ಒಂದು 500ರಿಂದ 600 ಮಕ್ಕಳು ಸ್ಟಾರ್ಟಿಂಗ್ ಲಿಂದ ಪಾಸ್ ಆಗಿ ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಪ್ರಸ್ತುತ 2023-24ನೇ ಸಾಲಿನಲ್ಲಿ ಒಟ್ಟು 36 ವಿದ್ಯಾರ್ಥಿಗಳಲ್ಲಿ 34 ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ. 1 ನವೋದಯ ಪಾಸ್ ಆಗಿದೆ, 28 ಮೊರಾರ್ಜಿ ಒಂದು ಎಕ್ಸಾಮ್ಗೆ ಪಾಸ್ ಆಗಿದ್ದಾರೆ, ಒಂದು 15-16 ಆದರ್ಶ ವಿದ್ಯಾಲಯಕ್ಕೆ ಆಯ್ಕೆಯಾಗಿ ನಮ್ಮ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ. ಅವರೆಲ್ಲರ ಭವಿಷ್ಯ ಮುಂದೆ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಮ್ಮ ಆಶಯ.
ಈ ಸಂಸ್ಥೆಯಲ್ಲಿ ಎಷ್ಟು ಜನ ಶಿಕ್ಷಕರು ಮತ್ತು ಸಿಬ್ಬಂದಿ ಇರ್ತಾರೆ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಏನ್ ಮಾಡ್ತೀವಿ, ಪ್ರತಿ ವರ್ಷ 3ರಿಂದ 4 ಜನ ಶಿಕ್ಷಕರನ್ನ ಎಕ್ಸ್ಟ್ರಾ ತಗೊಂತೀವಿ. ಈಗ ನಾವು LKG ಇಂದ 8th ವರೆಗೆ ನಮ್ ಕ್ಲಾಸ್ಗಳಿದಾವೆ ಸರ್. ಅಲ್ಲಿ AB ಸೆಕ್ಷನ್ ಮಾಡ್ತೀವಿ ನಾವು. AB ಸೆಕ್ಷನ್ ಮಾಡಿದಾಗ ಅಲ್ಲಿ 2 ಶಿಕ್ಷಕರು ಬೇಕಾಗ್ತಾರೆ. ಅದ್ರ ಜೊತೆಗೆ ಕಲಿಕೆಯಲ್ಲಿ ನಿಧಾನಗತಿಯ ಮಕ್ಕಳನ್ನ ನಾವು ಆಯ್ಕೆ ಮಾಡ್ಕೊಂತೀವಿ. ಪ್ರತಿ ಕ್ಲಾಸ್ ನಲ್ಲಿ ನಿಧಾನಗತಿಯ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಸಪರೇಟ್ ಆಗಿ ಒಂದು ಕ್ಲಾಸ್ ಅನ್ನು ಮಾಡ್ತೀವಿ. ಅದು ಸ್ಪೆಷಲ್ ಕ್ಲಾಸ್ ಅಂತ ನಾವು ಕರಿತೀವಿ ಅವ್ರಿಗೆ. ಆ ಸ್ಪೆಷಲ್ ಕ್ಲಾಸ್ಗೆ ಒಂದು ಉದಾಹರಣೆಗೆ 2ನೇ ಕ್ಲಾಸ್ ನಲ್ಲಿ 4 ಹುಡುಗರು ಕಲಿಕೆಯಲ್ಲಿ ಹಿಂದಿದ್ರಪ್ಪ, ಓದು ಬರಹ ಆಗಿರ್ಬೋದು, ಅವರ ಮೂಲ ಕಲಿಕೆಯ ಮೂಲ ಕ್ರಿಯೆಗಳನ್ನ ಕಲಿಸ್ಲಿಕ್ಕೆ ಸ್ಪೆಷಲ್ ಕ್ಲಾಸ್ ಅಂತ ನಾವು ಮಾಡ್ತೀವಿ. ಅದಕ್ಕ ಆ ಸ್ಪೆಷಲ್ ಕ್ಲಾಸ್ ಅನ್ನ ಹಾಕಿ ಆ ಸ್ಪೆಷಲ್ ಕ್ಲಾಸ್ ನಲ್ಲಿ ಯಾರು ಇಂಪ್ರೂವ್ಮೆಂಟ್ ಆಗ್ತಾರೆ ಒಳ್ಳೆ ಮತ್ತೆ ಅವ್ರಿಗೆ ಪುನಃ ಅವ್ರ ವರ್ಗಕ್ಕೆ ತರ್ತಕ್ಕಂಥ ಕೆಲಸ. ಈಗ ಒಟ್ಟಾರೆಯಾಗಿ LKG ಇಂದ 8th ವರೆಗೆ ನಮ್ಮಲ್ಲಿ 401 ಮಕ್ಕಳು ಅಭ್ಯಾಸ ಮಾಡಕತ್ತಾರ. ಕೋಚಿಂಗ್ ನಲ್ಲಿ ಕೂಡ ಮಕ್ಕಳು 50ರಿಂದ 60 ಮಕ್ಕಳು ಕೋಚಿಂಗ್ ತಗೊಳಕತ್ತಾರ.